ಎಲ್ಲರಿಗೂ ನಮಸ್ಕಾರ. ಕಳೆದ ಬಾರಿನೂ ನಾವು ಈ ಹುಟ್ಟುಹಬ್ಬದ ದಿವಸ 10ನೇ ತಾರೀಕು ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ವಿ. ಅದೇ ರೀತಿ ಈ ವರ್ಷನೂ ಕೂಡ ಕೃಷ್ಣಪ್ಪನವರ ಅಭಿಮಾನಿ ಬಳಗದವರು ಏನಿದ್ದಾರೆ, ಈ ವರ್ಷನೂ ಮಾಡೋಣ. 25ನೇ ವರ್ಷದ ಹುಟ್ಟಿದಬ್ಬ, ಇದನ್ನು ತುಂಬ ಗ್ರ್ಯಾಂಡಾಗಿ ಮಾಡೋಣ ಈ ವರ್ಷ ಅಂತೇಳಿ ಹೇಳಿದರು. ಹಾಗಾಗಿ ಜೂನ್ 10ನೇ ತಾರೀಕು ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಬೆಂಗಳೂರು ಕಿಮ್ಸ್ ಆಸ್ಪತ್ರೆ ಮತ್ತು ನಮ್ಮ ಆಸ್ಪತ್ರೆ ಜ್ಯೋತಿ ಆಸ್ಪತ್ರೆ 3 ಆಸ್ಪತ್ರೆಗಳ ವತಿಯಿಂದ ಈ ಕ್ಯಾಂಪ್ನ ಆಯೋಜಿಸಿದ್ದೀವಿ. ಕ್ಯಾಂಪ್ ಯಾಕೆ ನಡೆಸಬೇಕು, ಅದರ ಔಚಿತ್ಯ ಏನು ಅಂದರೆ, ನಾವು ಪ್ರತಿನಿತ್ಯ ಪೇಷಂಟ್ಗಳನ್ನ ನೋಡ್ತಾ ಇರ್ತೀವಿ. ಆದರೆ ನಾವು ಉಚಿತವಾಗಿ ಒಂದು ಕ್ಯಾಂಪ್ ಮಾಡಿದಾಗ ಈ ಕ್ಯಾಂಪ್ನಲ್ಲಿ ಅವತ್ತು ECG ಮತ್ತು ಎಕೋ ಅದೆರಡನ್ನೂ ಫ್ರೀಯಾಗಿ ಮಾಡಬೇಕು. ಮತ್ತು ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟು ಇದೆಲ್ಲನೂ ಉಚಿತವಾಗಿ ಮಾಡಿದಾಗ ನಾವು ಹಲವಾರು ಬಾರಿ ನೋಡಿರ್ತೀವಿ. ನಾವು ಎಕೋ ಮಾಡಿಸಿದಾಗ ECG ಮಾಡಿಸಿದಾಗ ಒಂದು 100 ಜನಕ್ಕೆ ECG ಮಾಡಿಸಿದ್ರೆ ನಮಗೆ ಒಂದು 10-15 ಜನ ಯಾರು ನಾವೇನು ಹೇಳ್ತೀವಿ ಅಂತ ಅಂದರೆ, ನಮಗೆ ಕಾಣೋದು ಟಿಪ್ ಆಫ್ ಅನ್ ಐಸ್ಬರ್ಗ್. ಸಮಾಜದಲ್ಲಿ ಐಸ್ನ ಮುಳುಗಿಸಿದ್ರೆ ನೀರಿನಲ್ಲಿ ಟಿಪ್ಪು ನಮಗೆ ಕಾಣಿಸ್ತಾ ಇರ್ತದೆ, ಹಿಡನ್ ಕೇಸಸ್ ಜಾಸ್ತಿ ಇರ್ತದೆ. ಈ ಒಂದು ಕ್ಯಾಂಪ್ ಮಾಡಿದಾಗ ಏನಾಗುತ್ತೆ, ನಮಗೆ ಅವರು ಸುಮ್ಮನೆ ಇರ್ತಾರೆ, ಅವ್ರಿಗೇನು ಕಂಪ್ಲೇಂಟ್ಸ್ ಇರಲ್ಲ, ಅವ್ರಿಗೆ ಸುಸ್ತಿರಲ್ಲ, ಏನಿರಲ್ಲ. ಫ್ರೀಯಾಗಿ ಏನೋ ಮಾಡ್ತಾ ಇದ್ದಾರೆ, ಚೆಕಪ್ ಮಾಡ್ತಾಯಿದ್ರೆ ನಾನೊಂದು ಮಾಡ್ಸೋಣ ಅಂತ ಒಂದು ECG ಮಾಡಿಸ್ತಾರೆ, ಒಂದು ಎಕೋ ಮಾಡಿಸ್ತಾರೆ. ಒಂದು 100 ಜನಕ್ಕೆ ನಾವು ಅದು ECG ಎಕೋ ಮಾಡಿದಾಗ ನಮಗೆ ಬೇಕಾಗಿ ಒಂದು 10-12 ಜನ ಅಂತ ಸಿಗ್ತಾರೆ. ಯಾಕೆಂದರೆ ಅವರು ಹಿಡನ್ ಕೇಸಸ್, ಅವ್ರಿಗೆ ಗೊತ್ತಿರಲ್ಲ, ಏನು ಕಂಪ್ಲೇಂಟ್ ಇಲ್ಲ. ಆ ಥರ ನಾವು ಅದನ್ನು ತಪಾಸಣೆ ಮಾಡಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಿದ್ರೆ ಅದು ನಿಜವಾಗ್ಲೂ ಸಾರ್ಥಕ ಆಗುತ್ತೆ. ಈ ಥರ ಅದೇ ರೀತಿ ಸ್ಕ್ಯಾನಿಂಗು ಮಾಡಿಸ್ತೀವಿ. ಏನಾದ್ರು ಪತ್ತೆ ಹಚ್ಚಿದ್ರೆ, ಮತ್ತು ಎಕ್ಸ್ಪರ್ಟ್ಸ್ ಬಂದಾಗ, ಮತ್ತು ಮೆಡಿಕಲ್ ಕಾಲೇಜಿಂದ ಸಿಬ್ಬಂದಿ ಬಂದಾಗ, ನಮ್ಮಲ್ಲಿ ನಾನೊಬ್ಬನೇ ಒಬ್ಬನೇ ಡಿಸಿಷನ್ ತೊಗೊಳ್ತಾ ಇದ್ದೇನೆ. ಏನಿದ್ರು ಒಂದು ಗುಂಪಾಗಿ ವೈದ್ಯರು ಒಂದು 4-5 ಜನ ಕೂತ್ಕೊಂಡು ಗುಂಪಾಗಿ ಒಂದು ಡಿಸ್ಕಸ್ ಮಾಡಿ ತಗೊಂಡಾಗ ಸುಮಾರು ಕೇಸಸ್ಗಳು ಪತ್ತೆ. ಮತ್ತು ಕ್ಯಾನ್ಸರ್ ಸಂಬಂಧ ಪೇಷಂಟ್ ಇರ್ಬೋದು, ಹೃದಯ ಸಂಬಂಧ ಪೇಷಂಟ್ ಇರ್ಬೋದು, ಕಿಡ್ನಿ ಸಂಬಂಧ ಪೇಷಂಟ್ ಇರ್ಬೋದು, ಜನರಲ್ ಸ್ಕಿನ್ ಎಲ್ಲದೂ ಚೆಕಪ್ ಇರುತ್ತೆ. ಈ ಥರ ನಾವೊಂದು 1000 ಜನಕ್ಕೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 200 ಜನ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅಂಥ ಪೇಷಂಟ್ಗೆ ಒಂದು ಟ್ರೀಟ್ಮೆಂಟ್ ಸಿಕ್ತು ಅಂದರೆ ಅದು ನಮಗೆ ಕ್ಯಾಂಪ್ ಸಾರ್ಥಕ ಆಯಿತು ಅಂತ ಇದೆ. ಆ ಥರ. ಮತ್ತು ಅದೇ ದಿವಸ 75ನೇ ಹುಟ್ಟುಹಬ್ಬ, ಇವರೆಲ್ಲ ಕಾರ್ಯಕರ್ತರೆಲ್ಲ ಒಂದು ಕನಿಷ್ಠ 75 ರಕ್ತದ ಬಾಟ್ಲನ್ನ ಕೊಡ್ತೀವಿ. ಈಗ ಏನಿದೆ ರಿಕ್ವೈರ್ಮೆಂಟು ನಿಮಗೆಲ್ಲ ಗೊತ್ತೇ ಇದೆ. ಯಾವುದೇ ವಸ್ತುನ ನಾವು ಉತ್ಪತ್ತಿ ಮಾಡ್ಬೋದು, ರಕ್ತನ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಪ್ರತಿ ಒಂದು ಕ್ಷಣದಲ್ಲೂ ರಕ್ತದ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಅದು ಇಲ್ಲ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು. ಈಗ ನಿಮಗೆಲ್ಲ ತಿಳಿದಿರುತ್ತೆ, ಯುದ್ಧ ನಡೀತು. ಈಗ ಬಾರ್ಡ್ರಲ್ಲಂತೂ ಸಿಕ್ಕಾಪಟ್ಟೆ ಬ್ಲಡ್ನ ಅವಶ್ಯಕತೆ ಇದೆ. ಹಾಗಾಗಿ ಈಗೇನು ಅಭಿಮಾನಿ ಬಳಗದವರು ನಾವು ಒಂದು 75 ಅಂತಲ್ಲ, 75 ಕನಿಷ್ಠ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಮಾಡಿಕೊಂಡು ಇದೊಂದು ಅದ್ಭುತ ಕೆಲಸ ಅದು ಮಾಡ್ತಾ ಇದ್ದಾರೆ. ಈ ಒಂದು ಕ್ಯಾಂಪ್ ಮಾಡಿದಾಗ ಕೆಮ್ಸ್ ಆಸ್ಪತ್ರೆಯಿಂದ ನಾವು ಕ್ಯಾಂಪ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಹನುಮಂತರಾಯಪ್ಪನವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಅವರು ಕ್ಯಾಂಪ್ನ ನಡೆಸ್ಕೊಡ್ತೀವಿ ಅಂತ ಅಂದ್ರೆ ನಾವು ಅದಾಗಲೇ ಚುಂಚನಗಿರಿ ವೈದ್ಯಕೀಯ ಆಸ್ಪತ್ರೆ ಜೊತೆ ನಾವು ಮಾತಾಡಿದ್ವಿ. ಹಾಗಾಗಿ ಈ ವಿಶೇಷ ಏನಂದರೆ, ಒಂದು ಬಸ್ನಲ್ಲಿ ಡೆಂಟಲ್ ಟೀಮೇ ಬರುತ್ತೆ, ವಿತ್ ಚೇರ್, ವಿತ್ ಇನ್ಸ್ಟ್ರೂಮೆಂಟ್ಸ್, ಎವ್ರಿಥಿಂಗ್. ಬಸ್ಸೇ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ತಪಾಸಣೆ ಅಷ್ಟೇ ಆಗ್ತಿತ್ತು. ನಾವು ಏನಾದ್ರು ಕ್ಯಾಂಪ್ ಮಾಡಿದ್ರೆ ಈ ಸತಿ ಕ್ಯಾಂಪ್ನಲ್ಲಿ ಟ್ರೀಟ್ಮೆಂಟು ಕೂಡ ಆಗುತ್ತೆ. ಹಾಗಾಗಿ ಇದಕ್ಕೆ ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹದಲ್ಲಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಆಯೋಜಿಸಿದ್ದಾರೆ. ಇದಕ್ಕೆ ನನ್ನ ವೈಯಕ್ತಿಕವಾಗಿ ತುಂಬ ಒಂದು ಅಭಿನಂದನೆಗಳನ್ನ ತಿಳಿಸ್ತಾ, ಇದು ಪತ್ರಕರ್ತ ಮಿತ್ರರ ಕಡೆಯಿಂದ ಹೆಚ್ಚಿನ ಪ್ರಚಾರ ಆಗಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ, ನಾನು ಯಾವುದೇ ಒಂದು ಕ್ಯಾಂಪ್ ಮಾಡಿದಾಗ ನಾನು ಲಯನ್ಸ್ ಕ್ಲಬ್ಬಲ್ಲಿದ್ದೀನಿ, ಲಯನ್ಸ್ ಕ್ಲಬ್ನ ಸೇರಿಸ್ಕೊಡ್ತೀನಿ. ನನ್ನ ವೈಫ್ ಆಶಾ, ಅವಳು ಇನ್ನರ್ ವೀಲ್ ಕ್ಲಬ್ಬಲ್ಲಿದ್ದಾರೆ, ಅದಾಗಿ ಇನ್ನರ್ ವೀಲ್ ಕ್ಲಬ್ ಅವರು ಜಾಯ್ನ್ ಆಗ್ತಾರೆ. ಮತ್ತು ರೋಡ್ರಿನಲ್ಲಿ ಹಲವಾರು ಮಿತ್ರರು, ಮತ್ತು ಸರ್ಕಾರಿ ನೌಕರ ಸಂಘದ ಅಲ್ಲಿ
ಆಗಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಸೇರಿ ಹೆಚ್ಚಿನ ಪಾಲು ನಮ್ಮ ಎಂ.ಪಿ. ಕೃಷ್ಣಪ್ಪ ವೇಣುಗೋಪಾಲ್ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ಆಗಲಿ ಅಂತೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನ